ಇದು ನಿಮ್ಮ ಧ್ವನಿ. ಪ್ರಶ್ನೆ ಪತ್ರಿಕೆಗಳು ಹೇಗೆ ಸೋರಿಕೆಯಾಗುತ್ತವೆ ಎಂಬುದನ್ನು ಕುರಿತು ಕ್ವಿಟ್ ವರದಿಯ ಪ್ರಕಾರ ಪೇಪರ್ ಸ್ಟೈಟಿಂಗ್ ಪ್ರಿಂಟಿಂಗ್ ಪ್ರೆಸ್ ಸಾರಿಗೆ ಪರೀಕ್ಷೆ ಕೇಂದ್ರ ಮತ್ತು ಪರೀಕ್ಷೆ ಕೊಠಡಿಗಳಲ್ಲಿ ದೌರ್ಬಲ್ಯಗಳನ್ನು ತೋರಿಸುತ್ತಿದೆ. ಜೂನ್ 25, 24 ಸ್ಪಿಂಗ್ ಆಪರೇಷನ್ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಆಪರೇಟರ್ ಒಬ್ಬರ ಇದರ ಮಾದರಿಯಲ್ಲಿ ಜೈಲು, ಬೆಲ್ಲು, ತೀರ್ಥಾಯ್, ಜೈಲು ಜಮೀನು ಮತ್ತು ಅದೇ ಆಟ ಎಂದು ವಿವರಿಸಿದ್ದಾರೆ. ಗುಜರಾತ್ನ ನೇಮಕಾತಿ ಹಗರಣದ ಮಾದರಿಯು ಕುರಿತು ವೈರಲ್ ಆಗಿದೆ. ವರದಿಯ ಪ್ರಕಾರ ಗುಜರಾತ್ 11 ವರ್ಷಗಳಲ್ಲಿ 11 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಪ್ರಕರಣಗಳನ್ನು ಒಪ್ಪಿಕೊಂಡಿದ್ದ ಇದರಲ್ಲಿ 201 ಆರೋಪಿಗಳಿದ್ದು 10 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಗುಜರಾತ್ ಹೆಡ್ಕರ್ ಪರೀಕ್ಷೆಯಲ್ಲಿ ಕೇವಲ 186 ಹುದ್ದೆಗಳಿಗೆ ಸುಮಾರು 88,000 ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. ಪೇಪರ್ ಸೋರಿಕೆಯಾದ ನಂತರ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಸರ್ಕಾರದ ವಿದ್ಯಾರ್ಥಿಗಳಿಂದ ಕಠಿಣ ಪರಿಶ್ರಮ ನಿರೀಕ್ಷಿಸಿದ, ಆದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಲು ಅದಕ್ಕೆ ಸಾಧ್ಯವಾಗುತ್ತಿಲ್ಲ. ಇದು ಎಲ್ಲಾನು ಸೆಂಟ್ರಲ್ ಗವರ್ಮೆಂಟ್ ನ ವಿಫಲತೆಗಳು. ಈ ವಿಫಲತೆಗಳಿಂದ ವಿದ್ಯಾರ್ಥಿಗಳಿಗೆ, ನೀಟ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗಿದೆ ಮತ್ತು ಅವರಿಗೆ ಮನುಷ್ಯನ ಒಂದು ದ್ರೋಹಣೆ ಆಗಿ ಅವರು ಈ ಹೊತ್ತಿನವರೆಗೂ ಕೆಲವರೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಸ್ಥಿತಿಗೂ ಹೋಗಿದ್ರು, ಕೆಲವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದ್ರ ಪ್ರಕಾರ 3 ಬೇಡಿಕೆಗಳು ನಮ್ಮ AICC ಇಂದ ಒಂದು ಇವ್ರಿಗೆ ಯಾರಿಗೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ಗೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಪೇಪರ್ ಲೀಕ್ ಮಾಫಿಯಾ ಟೆಂಡರ್ಗಳ ಅಧಿಕಾರಿಗಳು ಮತ್ತು ರಾಜಕೀಯ ರಕ್ಷಣಾ ಜಾಲಗಳೊಂದಿಗೆ ಅವರೊಂದಿಗೆ ಸಂಪರ್ಕ ಬಗ್ಗೆ ತನಿಖೆ ಆಗಬೇಕು. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಿಸಬೇಕು. ಪೇಪರ್ ಕಟಿಂಗ್, ಪ್ರಿಂಟಿಂಗ್, ಸಾರಿಗೆ ಪರೀಕ್ಷೆ ಕೇಂದ್ರಗಳು, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ವೆಂಡರ್ ಒಪ್ಪಂದಗಳನ್ನು ಆಡಿಟ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಪೇಪರ್ ಲೀಕ್ ಆಗಬಾರದು. ನಿರ್ದಿಷ್ಟ ವಾರ್ಷಿಕ ಪರೀಕ್ಷೆ ಮತ್ತು ನೇಮಕಾತಿ ಕ್ಯಾಲೆಂಡರ್ ಜಾರಿಗೆ ತರಬೇಕು. ಪರೀಕ್ಷೆಯ ದಿನಾಂಕಗಳು, ಫಲಿತಾಂಶದ ದಿನಾಂಕಗಳು ಮತ್ತು ಉದ್ಯೋಗಕ್ಕೆ ಸೇರುವ ಸಮಯವನ್ನು ಮುಂಚಿತವಾಗಿ ಘೋಷಿಸಬೇಕು ಮತ್ತು ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇದು ನಮ್ಮ ಕೇಂದ್ರ ಸಚಿವರ ವಿಫಲತೆ ಮತ್ತು ನಮ್ಮ ಮೋದಿ ಸರ್ಕಾರದ ವಿಫಲತೆಯಿಂದ ಇದು ಒಂದು ಲೀಕ್ ಆಗಿರೋ ಇದರಿಂದ ಎಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ನೋವಾಗಿದೆ. ಈ ನೋವನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಮುಂದೆ ಬಂದು CBI ತನಿಖೆ ಸ್ಟ್ರಾಂಗ್ ಆಗಿ ನಡೆಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಅವರು ಏನು ಕೋಚಿಂಗ್ ಹೋಗಿ ಪ್ರಿಪೇರ್ ಆಗಿರ್ತಾರೆ. ಆದರೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಆ ವಿದ್ಯಾರ್ಥಿಗಳು, ಬಡ ರೈತರ ಮಕ್ಕಳು ಒಂದು ಜೀವನದಲ್ಲಿ ಚೆಲ್ಲಾಟ ಆಡುವಂತ ಒಂದು ಕೃತ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು, ಲೋಕಸಭಾ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು, ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಬೇಕು. ಅವ್ರಿಗಾಗಿರ್ತಕ್ಕಂಥ ನೋವಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗೆ ಇರಬೇಕು ಅಂತೇಳಿ ಇವತ್ತೇನು ಇದು ಮಾಡ್ತಾ ಇದೆ. ಅವ್ರಿಗೆ ಒಂದು ಗುರಿ ಇಲ್ಲ. ಯಾವುದೇ ಈಗ ಒಂದು ನೀಟ್ ಎಕ್ಸಾಮ್ ಮಾಡ್ಬೇಕಾದ್ರೆ ಅವರು ವರ್ಷದ ಕ್ಯಾಲೆಂಡರ್ನ ಅನೌನ್ಸ್ ಮಾಡ್ಬೇಕು. ಮೊದಲೇ ಇಂಥ ದಿವಸ ನೀಟು ಎಕ್ಸಾಮಿನೇಷನ್ ಡೇಟು, ಪ್ರಿಪ್ರೇಷನ್ನು ಇದೆಲ್ಲ ಮಾಡಬೇಕು. ಅವ್ರಿಗೆ ಮನಸೋ ಇಚ್ಛೆ ಬಂದಾಗ ಮಾಡ್ತಾ ಇದ್ದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ
ಇದ್ರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಮುಂದೆ ಎಲ್ಲಾ ರಾಜ್ಯಗಳಲ್ಲೂ ಭೇಟಿ ಮಾಡಿ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ಮಾಡಿ ಏನಿವತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಆಗಿದ್ದಾವೆ. ಅವ್ರು ಏನು ಕನಸಿಟ್ಕೊಂಡಿದ್ರು ಆ ಕನಸನ್ನ ಭಗ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಡ್ಕೊಂಡಿದೆ. ಅದರ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತಾ ಇದೆ. ಆದ್ರೆ ಏನು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರ ಬಂಡತನದಿಂದ ರಾಜೀನಾಮೆ ಕೊಡದೆ ಇವತ್ತು ಮುಂದುವರಿತಾ ಇದ್ದಾರೆ. ಹಂಗಾಗಿ ನಾವು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ, ಏನಿವತ್ತು ಇಡೀ ದೇಶದ ವಿದ್ಯಾರ್ಥಿಗಳ ಜೊತೆ ಅವರ ಒಂದು ಮನಸ್ಥಿತಿಗೆ ನೋವುಂಟು ಮಾಡ್ತಕ್ಕಂಥ ಒಂದು ದುಷ್ಕೃತ್ಯ ಮಾಡ್ತಕ್ಕಂಥ ಅವರು ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಮುಂದೆ ಈ ತರ ಆಗದಂಗೆ ಎಲ್ಲಾ ಪರೀಕ್ಷೆಗಳಾಗುದು, UPSC ಆಗಿರ್ಬೋದು, ನೀಟ್ ಆಗಿರ್ಬೋದು, ಅದರ ಒಂದು ರೂಪುರೇಷೆಗಳನ್ನ ಮೊದಲೇ ಮಾಡಿಕೊಂಡು ವಿದ್ಯಾರ್ಥಿಗಳ ಜೊತೆ ಅವರು ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರ ಭವಿಷ್ಯದಲ್ಲಿ ಚ್ಯುತಿ ತರ್ತಕ್ಕಂಥ ರೀತಿಯಲ್ಲಿ ಆಗದೆ ರೀತಿಯಲ್ಲಿ ಅವರು ಅದನ್ನ ಮುಂದುವರಿಸಿಕೊಂಡು ಮತ್ತೆ ಪದೇ ಪದೇ ತರ ಆಗದಂಗೆ ಒಂದು ಕಾನೂನು ತರಬೇಕು ಅಂತೇಳಿ ನಾವು ಈ ದಿವಸ ಅನೇಕ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೀಲಿಕ್ಕೆ ಆಗ್ಲಿಲ್ಲ, ಹೋಗಕ್ ತೊಂದರೆ ಆಯ್ತು ಟ್ರಾಫಿಕ್ ಅದ್ರ ಬಗ್ಗೆ ಇಲ್ಲ. ನಾವು ನಮ್ಮ KPCC ನೂತನ ಅಧ್ಯಕ್ಷರಾದಂತವರು ಅವತ್ತೇ ಆ ಕ್ಷಣದಲ್ಲಿ ಹೇಳಿಕೆನ ಪತ್ರಿಕೆಗಳಿಗೆ ಹಾಗೂ ಮಾಧ್ಯಮದ ಎಲ್ಲಾ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು 10:30. ವಾಹನಗಳೆಲ್ಲವೂ 10 ಗಂಟೆ ಒಳಗಡೆ ವಾಹನಗಳೆಲ್ಲ ಬಂದು ನಮ್ಮ ಕಾರ್ಯಕ್ರಮ ನಡೆಯುವಂತ ಮೈದಾನದಲ್ಲಿ ಪಾರ್ಕಿಂಗ್ ಆಗಿತ್ತು. ಇದು ನಮ್ಮ ಕಾರ್ಯಕ್ರಮಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕಾರಣ ಏನಂದ್ರೆ ಇದು 1:30 ಪರೀಕ್ಷೆ ಪ್ರಾರಂಭ ಆಗ್ಬೇಕಾಗಿತ್ತು. ಹರಿಪ್ರಸಾದ್ ಅವರು ಅಧ್ಯಕ್ಷರು ನಮ್ಮ ಒಂದು ತಂಡವನ್ನು KPCC ಒಂದು ತಂಡವನ್ನ ಮಕ್ಕಳ ಮನೆಗಳಿಗೆ ಭೇಟಿ ಮಾಡಿ ಪೂರ್ತಿ ವರದಿನ ತರಿಸ್ಕೊಂಡಿದ್ದಾರೆ. ಅವರು ಬಿಟ್ಟಂತಹ ಎಕ್ಸಾಮ್ ಬಿಟ್ಟಂತಹ ಸಮಯ ಬಹಳ ಕಡಿಮೆ ಅವಧಿಯ ಸಮಯದಲ್ಲಿ ಮನೆಯಿಂದ ಎಕ್ಸಾಮ್ ಹಾಲ್ಗೆ ಹೊರಟಿದ್ದಾರೆ. ಅದರಿಂದ ತಡವಾಗಿದ್ದೇವೆ. ಈ ಒಂದು ಕಾರ್ಯಕ್ರಮದಿಂದ ಯಾವುದೇ ಕಾರಣಕ್ಕೂ ಒಂದು ವಿದ್ಯಾರ್ಥಿ ಅಲ್ಲ, ಸಾರ್ವಜನಿಕರಿಗೆ ಯಾರಿಗೂ ಅಡ್ಡ ಆಗಿಲ್ಲ. ಇದಕ್ಕೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ 2 ದಿನದಿಂದ ಪೊಲೀಸ್ ಇಲಾಖೆ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ ಸೇವಾ ದಳದ ಎಲ್ಲ ವ್ಯಕ್ತಿಗಳು ಬಂದೋಬಸ್ತನ ವ್ಯವಸ್ಥೆಯಲ್ಲಿದ್ರು. ಯಾವುದೇ ಕಾರಣಕ್ಕೂ ಇದು ಆಗಿಲ್ಲ. ಇದರಿಂದ ಬಂದಂತ ಸುದ್ದಿ ಏನಿದೆ ಇದು ಸುಳ್ಳು ವರದಿ. ಈ ಮಾಹಿತಿಯನ್ನ ತಪ್ಪಾಗಿ ಪ್ರಚಾರ ಆಗಿದೆ. ಆದ್ರಿಂದ ನಾವು ಆ 3 ಮಕ್ಕಳಿಗೆ ಆಗಿರುವಂತ ಅನ್ಯಾಯಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದ್ದೇವೆ ಕಾಂಗ್ರೆಸ್ ಪಕ್ಷ. ಆದ್ರೆ ಇದರಿಂದ ಆಯ್ತು ಅನ್ನೋದು ಸುಳ್ಳು. ನಡೆದಂತದ್ದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದ್ದು ಮರುಪರೀಕ್ಷೆ ಆಗಿದ್ದು ಸುಮಾರು 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಆಗಿದ್ರ ಬಗ್ಗೆ ವಿವರವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ. ಇದ್ರ ಜೊತೆಗೆ ನೀಟು ಬರೀ ಮೆಡಿಕಲ್ ಮತ್ತು ಮೆಡಿಕಲ್ ಸಂಬಂಧಪಟ್ಟ ಅಡ್ಮಿಷನ್ ಮಾತ್ರ ಸಂಬಂಧಪಟ್ಟಿದ್ದು. ಆದ್ರೆ ಇನ್ನೂ ಬೇರೆ ಇದೆ, ಇಂಜಿನಿಯರಿಂಗು ಉಳಿದಂತ ಕೋರ್ಸ್ಗಳು, ಅದರಲ್ಲಿ ಹಗಲು ದರೋಡೆ ನಡೀತಕ್ಕಂಥ ಕೆಲಸಗಳು ನಡೀತಾ ಇದಾವೆ. ಈವನ್ ಇದರಲ್ಲೂ ನಡೀತಾ ಇದೆ. ಒಂದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಪ್ರೈವೇಟ್ ಕಾಲೇಜುಗಳು ಅಂತ ಏನ್ ಮಾಡ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿರ್ಬೋದು, ಈ ದೇಶದಲ್ಲಿರ್ಬೋದು, ನೀವು ಅಬ್ಸರ್ವ್ ಮಾಡಿ. ಏನು ಇಲ್ಲದೆ ಅಂತವರೆಲ್ಲ ಇವತ್ತು 100 ಕೋಟಿ 200 ಕೋಟಿ 500 ಕೋಟಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಅದೆಲ್ಲ ಯಾರ ಹಣ ಅಂದ್ರೆ ಈ ಬಡ ಮಕ್ಕಳು ಕೂಲಿ ಮಾಡಿರೋರು, ಮನೆಗೆ ಮಾರಿರೋರು, ಆಸ್ತಿ ಮಾಡಿರೋರು, ಕಟ್ಟಿರ್ತಕ್ಕಂಥವ್ರು 80%. 20% ಆರ್ಥಿಕವಾಗಿ ಸುಭಿಕ್ಷವಾಗಿರುವಂತವ್ರು ಇರಬಹುದು. ಹಿಂದೆ CET ಅಂತ ಆಗಿದ್ದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಅದು ಮಹಿಳೆಯರ ಕಾಲದಲ್ಲಿ 15% NRI ಸ್ಟೂಡೆಂಟ್ಸ್ಗೆ ಅದು ಹೆಚ್ಚಿನ ಫೀಸ್ ಕೊಡೋದು, ಉಳಿದಿದ್ದು ಮೆರಿಟ್ ಮೇಲೆ ಮಾಡ್ತಕ್ಕಂಥದ್ದು ಅಂತ ಹೋಯ್ತು. ಅದಕ್ಕೆ ವಿರುದ್ಧವಾಗಿ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅದರಲ್ಲಿ ಮುಖ್ಯವಾಗಿ ಜಾಲಪ್ನವರು ಆ ಸುಪ್ರೀಂ ಕೋರ್ಟ್ ಹೋದಂತವ್ರು ಅದ್ರ ಅಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ. ಆ ಮೀಟಿಂಗ್ ಏನ್ ಮೀಟಿಂಗ್ ಅಂದ್ರೆ, ಆಗ ನಾನು ವಕೀಲರ ಸಂಘದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ನಮ್ಮ ಉದಯ್ ಇವರಿಗೆಲ್ಲ ಗೊತ್ತು. ನಮ್ಮ ಅಧ್ಯಕ್ಷರು ಡಾಕ್ಟರ್ ವಿಠಲ್ ಅವರು ಅವ್ರ ಬದಲಾಗಿ ನನ್ನನ್ನು ಕಳ್ಸಿಕೊಟ್ಟಿದ್ರು. ಆ ಮೀಟಿಂಗ್ ನಡೆಯುವಾಗ ಇದ್ರ ವಿರುದ್ಧವಾಗಿ ಇದ್ರ ವಿರುದ್ಧವಾಗಿ ನಾನೇ ಅಲ್ಲೇ ಮಾತಾಡಿದ್ದೀನಿ. ಬಡವರಿಗೂ ಅನ್ಯಾಯ ಆಗ್ದಂಗೆ ಸೀಟುಗಳು ಸಿಗುವಂತ ವ್ಯವಸ್ಥೆ ಆಗ್ಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಪರಿಸ್ಥಿತಿ ಬಹಳ ಅನ್ಯಾಯ ಆಗಿದೆ.
ನೀಟಲ್ಲಿ ಸಿಗ್ತಕ್ಕಂಥದ್ದು ಬರೀ ಸರ್ಕಾರಿ ಕಾಲೇಜುಗಳು ಮತ್ತೆ ಕೆಲವು ಸರ್ಕಾರದ ಒಳಪಟ್ಟಿರ್ತವೆ ಇರೋದು, ಕೆಲವು ಬೆಳವಣಿಗೆ ಅಷ್ಟೇ. ಅದರಲ್ಲಿ ನಮ್ಮ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಒಂದು ಇನ್ನು ಸರ್ಕಾರದ ನೀತಿ ನಿಯಮಗಳ ಅಂಡರ್ಲೇ ಇದೆ. ಉಳಿದವರೆಲ್ಲ ಒಂದು ಕೋಟಿ ವಿದ್ಯೆ ಮಾಡ್ಕೊಂಡಿದ್ದಾರೆ.